ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದು ಜಾತಿ ಗಣತಿ ಅಂತ ಇವರು. ಆದರೆ ಈಗ ಮುಖ್ಯಮಂತ್ರಿಗಳೇ ಉಲ್ಟಾ ಹೊಡಿತಾ ಇದ್ದಾರೆ. ಅವತ್ತಿಗೆ ಮಾಡಿರೋದೇ ಜಾತಿ ಗಣತಿ ಅಂತ ಇವರು. ಆದರೆ ಸಿ.ಎಂ. ಉಲ್ಟಾ ಹೊಡೆದ್ರೆ ಹೇಗಪ್ಪ ಇವಾಗ ಅಂತ ಹೇಳಿ ಎಚ್.ಡಿ.ಕೆ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ಥರ ಇದು? ಈಗ ಅದೆಂಥದ್ದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತೇಳಿ ಪಿ ಊದ್ತಾ ಇದ್ದಾರೆ ಸಿ.ಎಂ. ಈಗ ಇವರು ಮಾಡಿಸಿರೋದೇ ಜಾತಿ ತಲೆ ಎಣಿಕೆ ಮಾಡ್ಕೊಂಡು ಬನ್ನಿ ಅಂತ. ಇವಾಗ ಇವ್ರನ್ನ ಕೇಳಿದ್ರೆ ಇಲ್ಲ ಇದು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಪಿ ಓದ್ತಾ ಇದ್ದಾರೆ ಇವರು ಅಂತ ಟ್ವೀಟ್ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದಾಳಿ ಮಾಡಿದ್ದಾರೆ. ಹಾಗಾದರೆ ಹಾದಿ ಬೀದಿಲಿ ತೇಲಾಡ್ತಾ ಇದೆಯಲ್ಲಪ್ಪ ಅಂಕಿ ಸಂಖ್ಯೆಗಳು, ಇವು ಏನಿವು? ಇದು ಆರ್ಥಿಕ ಸಮೀಕ್ಷೆ ಅಂತ ಮಾತಾಡ್ತಾ ಇದ್ದಾರೆ ಜನ. ಶೈಕ್ಷಣಿಕ ಸಮೀಕ್ಷೆ, ಇಂತಿಂಥ ಸಮುದಾಯಗಳು ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಈ ಥರ ಹಿಂದುಳಿದಿವೆ, ಇಲ್ಲಿ 7ನೇ ಕ್ಲಾಸ್ವರೆಗೂ ಓದಿರೋರು ಇಷ್ಟು ಜನ, SLC ಓದುವರೆಗೂ ಓದಿರೋರು ಇಷ್ಟು ಜನ, ಶಾಲೆಗೆ ಹೋಗದಿರೋಂಥ ಮಕ್ಕಳು ಇಷ್ಟು ಜನ ಅಂಥ ಸಮುದಾಯಗಳಿವೆ ಅಂಥೇಳಿ ಆ ವಿಷಯದ ಬಗ್ಗೆ ಹಾದಿ ಬೀದಿಲಿ ಮಾತಾಡ್ತಾ ಇದ್ದಾರಾ? ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಎನ್ನುವ ಅಂಕಿ ಸಂಖ್ಯೆಗಳು ತೇಲಾಡ್ತಾ ಇವೆ ಹಾದಿ ಬೀದಿಲಿ. ಸೋರಿಕೆ ದತ್ತಾಂಶ, ಸೇಮ್ ಹೇಳಿದ ಸಮೀಕ್ಷೆ ದತ್ತಾಂಶ ಎರಡೂ ಒಂದೇನಾ? ಸೋರಿಕೆ ಆಗಿತ್ತಲ್ಲಪ್ಪ, ಆ ಒಂದು ಡಾಟಾ ಮತ್ತು ಮುಖ್ಯಮಂತ್ರಿಗಳು ಹೇಳಿದಂತಹ ಸರ್ವೆ ಡಾಟಾ ಇವೆರಡು ಒಂದೇನಾ, ಬೇರೆ ಬೇರೆನಾ? ವರದಿ ಬಹಿರಂಗಕ್ಕೆ ಮೊದಲೇ ವ್ಯವಸ್ಥಿತವಾಗಿ, ಇದೇನೋ ಆಕಸ್ಮಿಕವಾಗಿ ಸೋರಿಕೆ ಆಗಿರೋದಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಬೇಕು ಅಂತಲೇ ವರದಿನ ಆಚೆ ಬಿಟ್ಟು ಟ್ರಯಲ್ ನೋಡಿದ್ದಾರೆ. ಇದ್ರ ಇಂಪ್ಯಾಕ್ಟ್ ಏನೇನಿರುತ್ತೆ, ಯಾವ ಥರ ಎಫೆಕ್ಟ್ ಆಗುತ್ತೆ ಇದು, ಕೆಲವು ಜಾತಿಗಳ ಜನಸಂಖ್ಯೆಯನ್ನು ಹೇಳಿದಾಗ ಸೊಸೈಟಿಯಲ್ಲಿ ರಾಜ್ಯದಲ್ಲಿ ಏನು ಬದಲಾವಣೆಗಳಾಗುತ್ತೆ, ಪರಿಣಾಮಗಳೇನಿರುತ್ತೆ ಅಂಥೇಳಿ ಬೇಕು ಅಂತ ವ್ಯವಸ್ಥಿತವಾಗಿ ಸೋರಿಕೆ ಮಾಡಿರೋದು ಇವರು. ಯಾರು ಹಾಗಾದರೆ ಮಾಡಿದ್ದಿದ್ದನ್ನು? ಇದರ ಹಿಂದಿರ್ತಕ್ಕಂಥ ಆ ಕಳ್ಳ ಕೈ ಯಾವುದು? ತನಿಖೆ ಮಾಡಿಸಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದಾರೆ.